ಬಿಗ್ ಬಾಸ್ ಮನೆಯಿಂದ ಈ ವೀಕ್ ಎಲಿಮಿನೇಷನ್ ಆಗಿ ಆಚೆ ಬಂದಂತಹ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಗರ್ಲ್ ಪವಿ ಪೂವಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ. ಹಾಯ್ ಪವಿ ಅವರೇ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನಿಮ್ಮದು ಸ್ಮಾಲ್ ಜರ್ನಿ ಆದರೂ ಮೆಮೊರಬಲ್ ಜರ್ನಿ ಆಗಿತ್ತು. ಸುದೀಪ್ ಸರ್ ಹೇಳಿದ್ರು ಕೂಡ ಅದನ್ನು ತುಂಬ ಚೆನ್ನಾಗಿತ್ತು ನಿಮ್ಮ ಜರ್ನಿ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಖುಷಿ ಆಗ್ತಿದೆ, ಏನು ಹೇಳ್ತೀರಿ ಬಿಗ್ ಬಾಸ್ ಜರ್ನಿ ಬಗ್ಗೆ? ಫಸ್ಟ್ ಆಫ್ ಆಲ್, ಈ ಬಿಗ್ ಬಾಸ್ ಆಪರ್ಚುನಿಟಿ ನಂಗೆ ಸಿಕ್ಕಿದ್ದೇ ತುಂಬ ಒಂದು ದೊಡ್ಡ ವಿಷಯ ಅನಿಸುತ್ತೆ. ಯಾಕಂದರೆ ತುಂಬ ಸಲ ಬಂದಾಗ ಬೇಡ 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 ಅಂತ ಬಿಟ್ಟೋದವಳು ಇದೆ. ಬಟ್ ಈ ಸಲ ಬಂದಾಗ, ಅದು ವೈಲ್ಡ್ ಕಾರ್ಡಾಗಿ ಬಂದಾಗ ನಾನು ಅಂದ್ಕೊಂಡೆ ಓಕೆ, ನೋಡೋಣ ಒಂದು 50 ದಿನ ಎಪಿಸೋಡ್ ಹೇಗೆ ಮಾಡ್ಬೋದು, ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನನಗೆ ನಾನು ಪ್ರೂವ್ ಮಾಡ್ಕೊಳ್ಳೋಣ, ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಎಷ್ಟು ಮಾಡೋಕ್ಕಾಗುತ್ತೋ ನನ್ನ ಕೈಯಲ್ಲಿ ನಾನು ಮಾಡಿದ್ದೀನಿ ಈ 3 ವಾರ. ಬಟ್ ಐ ಗೆಸ್ ಜರ್ನಿ ಅಷ್ಟೇ ಇದ್ದಿದ್ದು ಅನಿಸುತ್ತೆ. ಏನಾದರೂ ಲಾಸ್ಟ್ ವೀಕದ್ದು ಟಾಸ್ಕ್ ಏನಾದರೂ ಚೆನ್ನಾಗಿ ಮಾಡಿದ್ದಿದ್ರೆ ಐ ಗೆಸ್ ಇನ್ನೂ ಇರ್ತಿದ್ದೆ ಅಂತ ಡೆಫಿನೆಟ್ಲಿ ಅನಿಸ್ತಿದೆ ನನಗೆ. ಬಟ್ ತುಂಬ ಮೆಮೊರೇಬಲ್ ಮೂಮೆಂಟ್ಸ್ ಇತ್ತು ಆ್ಯಂಡ್ ತುಂಬ ಒಳ್ಳೆ ಫ್ರೆಂಡ್ಸನ್ನು ಮಾಡ್ಕೊಂಡಿದ್ದೀನಿ. ಅದು ಮೇಯ್ನ್ ಇರೋದು. ಆಚೆ ಬಂದ ಮೇಲೂ ಯಾರ ಜೊತೆ ಇರ್ತಾರೆ, ಅದು ಮೆಮೊರೇಬಲ್ ಮೂಮೆಂಟ್ ಅನ್ಸುತ್ತೆ ನನಗೆ.